ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಟಚ್ ಮಾಡಿದ್ರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸು ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಈ ಒಂದು ಡಿಸೈನ್ಗೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಒಂದು ನೀಡಲ್ಗೆ ಈ ರೀತಿ ಥ್ರೆಡ್ನ ಹಾಕ್ಬಿಟ್ಟು ಕುಚ್ಚು ಕಟ್ಟಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಕುಚ್ಚಿಗೆ ನಾನು ಫಸ್ಟು 60 ಎಳೆ ದಾರನ ತೊಗೊಂಡಿದ್ದೀನಿ. ಸೊ 60 + 60 120 ಕುಚ್ಚನ್ನ ಕಟ್ಟಿದಾಗ ನಮಗೆ 240 ಸ್ಟ್ಯಾಂಡ್ಸು ಬರುತ್ತೆ. ಸೊ ನಾನು ಈ ಒಂದು ಡಿಸೈನ್ಗೆ ನೋಡಿ ಈ ರೀತಿ ಬೀಡನ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ನಾವು ಈ ರೀತಿ ಕುಚ್ಚನ್ನ ರೆಡಿ ಮಾಡ್ಕೋಬೇಕು, ಅಂದರೆ ಬೀಡ್ ಒಳಗಡೆ ನಾವು ಥ್ರೆಡ್ನ ಹಾಕಿ ಕುಚ್ಚನ್ನ ರೆಡಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟು ಈ ಬೀಡ್ ಒಳಗಡೆ ನೀಡಲ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ನೀಟಾಗಿ ತೊಗೊಳ್ಳೋಣ ಆಚೆ. ಸೊ ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ನೋಡಿ, ನಾವು ಅಷ್ಟು ಲೆಂತ್ವರೆಗೂ ಈ ಬೀಡನ್ನ ತೊಗೋಬೇಕು. ಸೊ ನೋಡಿ ಈ ರೀತಿ ತೊಗೊಂಡು ನೀಟಾಗಿ ಎಲ್ಲೂ ಗಂಟು ಬರದೇ ಇರೋ ಥರ ಇಟ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಜರಿ ಥ್ರೆಡ್ಡಿಂದ ನೋಡಿ ಕಟ್ಕೊತೀನಿ. ಸೊ ಈ ರೀತಿ ಜರಿ ಥ್ರೆಡ್ಡಲ್ಲಿ ನೀಟಾಗಿ ಕುಚ್ಚನ್ನ ಕಟ್ಕೊಳ್ಳೋಣ. ಲೂಸ್ ಬಿಟ್ಕೊಳ್ದೆ ಸ್ವಲ್ಪ ಟೈಟಿಗೆ ಕಟ್ಕೋಬೇಕು. ಸೊ ಫಸ್ಟು ನಾನಿಲ್ಲಿ 3 to 4 ರೌಂಡ್ಸು ಈ ರೀತಿ ಜರಿ ಥ್ರೆಡ್ಡಲ್ಲಿ ಸುತ್ಕೋತೀನಿ. ಬೀಡನ್ನ ನೋಡಿ ಈ ರೀತಿ ಟೈಟಿಗೆ ಸುತ್ಕೋತೀನಿ. ಸೊ ಸುತ್ತಿ ಆಮೇಲೆ ನಾನು ನಾಟ್ ಹಾಕೋತೀನಿ. ನೀಟಾಗಿ ಕುಚ್ಚನ್ನ ರೆಡಿ ಮಾಡ್ಕೋತೀನಿ. ನೋಡಿ ಈ ರೀತಿ 3 to 4 ಟೈಮ್ಸು ನಾಟ್ ಹಾಕ್ಕೊಳ್ಳಿ. ಆವಾಗ ಕುಚ್ಚು ಸ್ವಲ್ಪ ಸ್ಟಿಫಾಗಿರುತ್ತೆ, ಹಾಗೆ ಹಾಳಾಗೋದಿಲ್ಲ. ಸೊ ಇವಾಗ ನಾನು ಹಿಂದೆಗಡೆಯಿಂದ ನೋಡಿ ಈ ರೀತಿ ಜರಿ ಥ್ರೆಡ್ನ ಲಾಕ್ ಮಾಡಿದ್ದೀನಿ ಅಲ್ಲ, ಈ ಹಿಂದೆಗಡೆ ಟರ್ನ್ ಮಾಡಿಕೊಂಡು ಇಲ್ಲಿ ಸೂಜಿನ ಹಾಕಿ ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಡು ಬಂದು ನಮಗೆ ಕುಚ್ಚು ಎಷ್ಟು ಲೆಂತಲ್ಲಿ ಬೇಕೋ ನೋಡಿಕೊಂಡು ನಾವು ನೀಟಾಗಿ ಆ ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ನೋಡಿ ಈ ರೀತಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಕುಚ್ಚನ್ನ ಕಟ್ ಮಾಡಿಕೊಂಡು ಫ್ರೆಂಡ್ಸ್, ನಾವು ನೀಟಾಗಿ ಒಂದೇ ಸಮದಲ್ಲಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೀಟಾಗಿ ಕುಚ್ಚನ್ನ. ಸೊ ನೋಡಿ ಈ ರೀತಿ ಕಟ್ ಮಾಡಿಕೊಂಡು, ಸೊ ಇವಾಗ ಕುಚ್ಚು ರೆಡಿಯಾಗಿದೆ. ಸೊ ಇವಾಗ ನಾನು ಇದನ್ನು ಯಾವ ರೀತಿ ಸ್ಯಾರಿಗೆ ಡಿಸೈನ್ನ ಮಾಡ್ಕೋಬೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಹಾಗೆ ಈ ಒಂದು ಡಿಸೈನ್ಗೆ ನಾನು ಬೇರೆ ಸ್ಮಾಲ್ ಬೀಡ್ಸ್ನು ಕೂಡ ಆ್ಯಡ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ ಈ ರೀತಿ ಒಂದು ಎಮ್ಮಿಂಗ್ ಸೂಜಿಗೆ ನಾನು 5 ಲೇಯರ್ಸಲ್ಲಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ, ಅಂದರೆ 5 ಸ್ಟ್ಯಾಂಡ್ಸ್ನ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಸೊ 10 ಸ್ಟ್ಯಾಂಡ್ಸ್ ಆಗುತ್ತೆ ಇವಾಗ. ಸೊ ಫಸ್ಟು ನಾವಿಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಮಾಡ್ಕೋಬೇಕು. 2 ಟೈಮ್ಸು ನಾನಿಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 2 ಟೈಮ್ಸು ಲಾಕ್ ಮಾಡಿಕೊಂಡು, ಸೊ ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನ್ಸು, ನೀವು ಒಂದು ಸಲ ಟ್ರೈ ಮಾಡಿ. ಸೊ ನಾನು ಫಸ್ಟ್ ಇಲ್ಲಿ ಸ್ಮಾಲ್ ಗೋಲ್ಡ್ ಬೀಡನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ವೈಟ್ ಪಲ್ಲು ಬೀಡ್ ಮತ್ತು ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾವೇನು ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಆ ಕುಚ್ಚನ್ನ ಹಾಕ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಕುಚ್ಚನ್ನ ಹಾಕ್ಕೊಂಡು ಇವಾಗ ಮತ್ತೆ ಇಲ್ಲೊಂದು ಸ್ಮಾಲ್ ಬೀಡನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಹಾಕಿ ಈಗ ನಾವು ಈ ವೈಟ್ ಪಲ್ಲು ಬೀಡ್ ಏನಿದೆ ಅಲ್ಲ, ಸೊ ಈ ವೈಟ್ ಪಲ್ಲು ಬೀಡಿಂದ ಈ ನೀಡಲ್ನ ಆಚೆ ತೊಗೊಂಡು ಬರಬೇಕು ಈ ರೀತಿ. ಸೊ ನೋಡಿ ಈ ರೀತಿ ತೊಗೊಂಡು ಬರಬೇಕು. ಆಗ ನೋಡಿ ಈ ರೀತಿ ಬರ್ತಿ ಡಿಸೈನು. ಸೊ ಇಲ್ಲಿ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಆ್ಯಡ್ ಮಾಡಿ, ಸೊ ಫ್ರೆಂಡ್ಸ್ ಆ ಬೀಡು ಎಲ್ಲಿಗೆ ಬರುತ್ತೆ ನೋಡಿ ನಾವು ನೀಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಡಿಸೈನ್ ಈ ರೀತಿ ಕಾಣುತ್ತೆ. ಸೊ ನಾನಿಲ್ಲಿ ಸ್ಯಾರಿಗೆ 2 ಟೈಮ್ಸು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾವಿಲ್ಲಿ ಯಾವ ರೀತಿ ಬೀಡ್ಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಸ್ಯಾರಿ ಮ್ಯಾಚಿಂಗ್ ಮಾಡಿ ನೀವು ಬೀಡ್ಸ್ ಮತ್ತು ಥ್ರೆಡ್ನ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾನು ನೀಡಲ್ನ ಬೀಡ್ ಒಳಗಡೆ ಹಾಕಿ ಥ್ರೆಡ್ನ ಆಚೆ ತಂದು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ಇದೆ ಡಿಸೈನು. ಸೊ ನಾನು ಮತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಹಾಕಿ ತೋರಿಸ್ತೀನಿ. ಇಲ್ಲಿ ನಾನು ನಿಮಗೆ ಬೀಡನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನಾನು ಗೋಲ್ಡ್ ಕಲರ್ ಬೀಡನ್ನ ಹಾಕಿದ್ನಲ್ಲ, ಆ ಪ್ಲೇಸಲ್ಲಿ ವೈಟ್ ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ವೈಟ್ ಕಲರ್ ಬೀಡ್ ಹಾಕಿದ ಹತ್ರ ಗೋಲ್ಡ್ ಕಲರ್ ಬೀಡನ್ನ ಹಾಕ್ಕೊಂಡು
ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು. ಫಸ್ಟು ಸಾರಿಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿ ನೆಕ್ಸ್ಟು ನೋಡಿ ಈ ರೀತಿ ಬೀಡನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಸ್ಮಾಲ್ ಬೀಡು. ಸೊ ಹಾಗೆ ಗೋಲ್ಡ್ ಕಲರ್ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕೋತಾ ಇದ್ದೀನಿ. ಸೊ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಹಾಕಿ ಈಗ ಕುಚ್ಚನ್ನ ಹಾಕೊತಾ ಇದ್ದೀನಿ. ಸೊ ಬ್ಯಾಕಿಂದ ಹಾಕ್ಕೊಳ್ಳಿ, ನಾವು ಥ್ರೆಡ್ನ ಏನು ಲಾಕ್ ಮಾಡಿದ್ವಿ ಅಲ್ಲ ಆ ಕಡೆಯಿಂದ ಹಾಕ್ಕೊಳ್ಳಿ. ಡಿಸೈನ್ ನಮಗೆ ನೆಕ್ಸ್ಟು ಫ್ರಂಟಿಗೆ ಬರುತ್ತೆ. ಆ ಕುಚ್ಚು ಕಟ್ಟಿರೋದು ಫ್ರಂಟಿಗೆ ಬರುತ್ತೆ ನೋಡಿ. ನಾವು ಥ್ರೆಡ್ ಏನು ಲಾಕ್ ಮಾಡಿದ್ವಿ ಅಲ್ಲ ಅದು ಹಿಂದೆ ಹೋಗಿ ನಮಗೆ ಫ್ರಂಟಲ್ಲಿ ಬರುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ಮತ್ತೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡಿ ಈ ರೀತಿ ಒಂದು ವೈಟ್ ಪಲ್ಲು ಬೀಡನ್ನ ಆ್ಯಡ್ ಮಾಡಿ ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಈ ಒಂದು ವೈಟ್ ಬೀಡ್ ಹಾಕಿರೋದ್ರಿಂದ ಈ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಯಾವ ರೀತಿ ಬೇಕಾದರೂ ಬೀಡ್ಸ್ನ ಹಾಕಿ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು. ಸೊ ನೋಡಿ ಈ ರೀತಿ ಬೀಡ್ ಒಳಗಡೆ ಹಾಕಿ ನಾನು ಥ್ರೆಡ್ನ ಆಚೆ ತಂದು ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ ಡಿಸೈನ್ಸು ಅಂತ. ಸೊ ಇವಾಗ ನಾನು ಮತ್ತೆ ಒಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ನಾವು ಮಧ್ಯದಲ್ಲಿ ಏನು ಹಾಕಿದ್ದೀವಲ್ಲ ಅದೇ ರೀತಿ ನೀವು ಆ ಕಡೆ ಈ ಕಡೆ ವೈಟ್ ಬೀಡನ್ನ ಹಾಕ್ಕೋಬೋದು. ಸೊ ಮಧ್ಯದಲ್ಲಿ ಈ ಕಡೆ ಗೋಲ್ಡ್ ಕಲರ್ ಬೀಡನ್ನ ಹಾಕಿರೋದನ್ನ ಮಧ್ಯದಲ್ಲಿ ಹಾಕ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಫ್ರೆಂಡ್ಸ್, ಈ ಒಂದು ಡಿಸೈನು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನೋಡಿ ಯಾವ ರೀತಿ ಇದೆ ಡಿಸೈನ್ಸು ಅಂತ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.